ಸಿಕ್ಕಾಪಟ್ಟೆ ಜಾಮು. ಯಾಕೆ ಅಂದ್ರೆ ಬೆಳಗ್ಗೆ ಎದ್ದೆ ಫಸ್ಟ್ ನಾನು, ಅದಾದ್ಮೇಲೆ ನಮ್ಮ ಆಟೋ, ಅದಾದ್ಮೇಲೆ ನಮ್ಮ ಪಾಪು ಎಲ್ಲ ಎದ್ಮೇಲೆ ಮಸ್ತಾಗಿ ಪಾಪು ಆಟ ಆಡ್ತಾ ಇತ್ತು. ನಾನು ಹೋದೆ, ನಾನು ಲೈಟಾಗಿ ಅಡುಗೆ ಮಾಡ್ಕೊಳಕ್ಕೆ, ಆಮೇಲೆ ಬ್ರಷ್ ಎಕ್ಸಸೈಸ್ ಮಾಡಿಕೊಂಡು ಅದಾದ್ಮೇಲೆ ಮತ್ತೆ ಈರುಳ್ಳಿ ಕಟ್ ಮಾಡಿಕೊಂಡು ಪಲ್ಯ ರೆಡಿ ಮಾಡಿಕೊಂಡೆ. ನಮ್ಮ ಆಟ ಆಡಿಸ್ತಾ ಇತ್ತು ಮಗುಗೆ, ನಾನು ಅಡುಗೆ ಮಾಡಿದೆ. ಅದಾದ್ಮೇಲೆ ಮತ್ತೆ ಆಟ ಆಡಿಸ್ತಾ ಇತ್ತು. ಅದಾದ್ಮೇಲೆ ಫೈನಲಿ ರೆಡಿ ಆಯಿತು ಲೆಮನ್ ರೈಸ್ ರೆಡಿ ಆಯಿತು. ಅದಾದಮೇಲೆ ಮತ್ತೆ ಇನ್ನೇನು ಕೆಲಸ ಸರಿಯಾಗಿ ಬಾರಿಸ್ಬೇಕಾಗಿತ್ತು. ನಮ್ಮ ಆಟಗೂ ಕೊಟ್ಬಿಟ್ಟು ಆಮೇಲೆ ನಾನು ಪಾರ್ಸಲ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಅಲ್ಲೇ ನಾಷ್ಟ ಮಾಡಿಕೊಂಡು ಅದಾದಮೇಲೆ ಕಾಕಿ ಹಾಕ್ಬಿಟ್ಟು ರೆಡಿ ಆಗ್ಬಿಟ್ಟು ಫಸ್ಟು ಅವ್ರನ್ನ ಬಾಯ್ ಅಂದ್ಬಿಟ್ಟು ಅಲ್ಲಿಂದ ಸೀದಾ ಹೋಗಿದ್ದೆ ನಾನು. ಎಲ್ಲಿಗೆ ಅಂತಂದರೆ ಗಾಡಿ ಹತ್ರ ಹೋಗ್ಬಿಟ್ಟು ಫಸ್ಟು ಗಾಡಿಯಲ್ಲಿ ಕೂತ್ಕೊಂಡೆ. ಅದಾದಮೇಲೆ ಡ್ಯೂಟಿ ಆನ್ ಮಾಡಿದೆ, ಡ್ಯೂಟಿನೇ ಬಿದ್ದಿಲ್ಲ. ಅದಾದಮೇಲೆ ಕಷ್ಟಪಟ್ಟು ಒಂದು ಡ್ಯೂಟಿ ಬಿತ್ತು. ಎಲ್ಲಿಗೆ ಅಂತಂದರೆ ಅಂಜನಾಪುರ ಬಿತ್ತು. ಅಂಜನಾಪುರ ಡ್ರಾಪ್ ಮಾಡಿ ಎಳ್ನೀರು ಕುಡಿಯೋಕೆ ಹೋದೆ 30 ರೂಪಾಯಿಗೆ. 2 ಎಳ್ನೀರು ಕುಡ್ಕೊಂಡು ಅಲ್ಲೇ ಮತ್ತೆ ಬಿಲ್ಲೆಲ್ಲ ಪೇ ಮಾಡಿದೆ. ಅದಾದಮೇಲೆ ಅಲ್ಲಿ ಒಂದು ಮಿರರ್ ಹಾಕಿದ್ರು, ಅದು ಏನಕ್ಕೆ ಅಂತ ಗೊತ್ತಿಲ್ಲ. 2 ಕಡೆ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ. ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ನಮ್ಮ ಫ್ರೆಂಡ್ ಜೊತೆ ಕಾಲ್ ಮಾಡಿಕೊಂಡು, ಗ್ರೂಪ್ ಕಾಲು. ಅದಾದಮೇಲೆ ಹೊಟ್ಟೆ ಸಿತ್ತಂತ ಊಟ ಮಾಡೋಣ ಅಂತಂದೆ. ಅಷ್ಟೊತ್ತಿಗೆ ಡ್ಯೂಟಿ ಬಿತ್ತು. ಅದನ್ನು ಬ್ಯಾಗ್ಸ್ನ ಸೈಡ್ಗೆ ಇಕ್ಬಿಟ್ಟು ಅದಾದಮೇಲೆ ಮತ್ತೆ ಅಲ್ಲಿಂದ ಇಂದಿರಾನಗರ ಡ್ರಾಪ್ ಮಾಡಿದೆ. ಇಂದಿರಾನಗರ ಡ್ರಾಪ್ ಮಾಡಿ ಅದಾದಮೇಲೆ ಸ್ವಲ್ಪ ದೂರ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿ ಊಟ ಮಾಡ್ಕೊಂಡೆ. ಅದಾದಮೇಲೆ ವೀಡಿಯೋ ಕಾಲ್ ಬಂತು. ನಮ್ಮ ಆಟೋ ನಮ್ಮ ಪಾಪ ಮಾತಾಡ್ತಾ ಇತ್ತು. ಅದಾದಮೇಲೆ ಮಸ್ತಾಗಿ ಮಾತಾಡಿಸ್ಕೊಂಡು ಅಲ್ಲಿಂದ ಬೊಮ್ಮನಹಳ್ಳಿ ಡ್ರಾಪ್ ಮಾಡಿ ಸೀದಾ ಮನೆಗೆ ಬಂದ್ಬಿಟ್ಟು ಸೀದಾ ಪಾಪುನ ಹಿಡ್ಕೊಂಡು ಆಟ ಆಡಿಸ್ದೆ. ಮತ್ತು ಆಮೇಲೆ ಟಿ ಶರ್ಟ್ ಚೇಂಜ್ ಮಾಡಿಕೊಂಡೆ, ಶರ್ಟ್ ಚೇಂಜ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಪಾಪು ಎಲ್ಲ ಚೇಂಜ್ ಮಾಡ್ತು. ಆಟ ಎಲ್ಲ ರೆಡಿ ಆಗಿತ್ತು. ಅದಾದಮೇಲೆ ಮತ್ತೆ ಅಲ್ಲಿಂದ ಸೀದಾ ಬಂದೆ ಗಾಡಿ ಹತ್ರ ಬಂದ್ಬಿಟ್ಟು ಫಸ್ಟು ಹಾಗೆ ಬರ್ತಾ ರೋಡಲ್ಲಿ ಹಾಗೆ ಚಿಕನ್ ತೊಗೊಂಡ್ವಿ. ಚಿಕನ್ ಎಲ್ಲ ತೊಗೊಂಡು ಅಲ್ಲಿಂದ ಸೀದಾ ನಾವು ಬರಬೇಕಾಗಿತ್ತು ಎಲೆಕ್ಟ್ರಾನಿಕ್ ಸಿಟಿ. ಏನಕ್ಕೆ ಅಂತಂದರೆ ನಮ್ಮ ಆರ್ಟ್ ಹೇಳ್ತು ಸ್ನೋಮ್ಯಾನ್ ನೋಡಬೇಕು, ಕರ್ಕೊಂಡು ಹೋಗು M5 ಮಾಲ್ ಹತ್ರ ಅಂದ್ಬಿಟ್ಟು ಅಲ್ಲಿ ಹೋಗಿದ್ದೆ. ಕರೆಕ್ಟಾಗಿ ಅಲ್ಲಿಂದ ಈಸಿಯಾಗಿ ಬಂದುಬಿಟ್ಟೆ. ಇಲ್ಲಿಂದ ಬರೀ 400-500 ಮೀಟ್ರ್ ಹೋಗೋಕ್ಕೆ ಅಮ್ಮಮ್ಮ ಅಂದರೆ 3 ಅವರ್ ತೊಗೊಂಡಿದ್ದೆ. ಅಷ್ಟು ಜಾಮ್ ಅಂದರೆ ಜಾಮು. ಏನಕ್ಕೆ ಅಂತಂದರೆ ಆ ಸ್ನೋ ಮ್ಯಾನು ಗೊಂಬೆ ಹಾಕಿದ್ರು, ಅದನ್ನು ನೋಡೋಕ್ಕೆ ತುಂಬ ಜನ ಫುಲ್ಲು ಕ್ರೌಡು. ಅದಾದಮೇಲೆ ಕಷ್ಟಪಟ್ಟು ಮನೆ ಹತ್ರ ಬಂದುಬಿಟ್ಟು ಫಸ್ಟು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ದೀಪಿಕಾನ ಅಂದ್ಬಿಟ್ಟು ಅಕ್ಕಾಗ ಅಂದ್ಬಿಟ್ಟು ಮತ್ತು ಅಲ್ಲಿಂದ ಸೀದಾ ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ಅಡುಗೆ ಎಲ್ಲ ರೆಡಿ ಆಗಿತ್ತು. ಅದಾದಮೇಲೆ ಚೆನ್ನಾಗಿ ತಿಂದ್ವಿ. ಇವತ್ತು ನಾವು ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.